ಎಸ್ಎಸ್ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಗೋಸ್ಟ್ ಇನ್ ಟ್ರಬಲ್ ನಾನು ಬರಕ್ ಮುಂಚೆನೆ ಹೇಳಿದ್ದೆ, ಸೃಜಾನ ನಾವು ಒಂದು ಹೋಸ್ಟ್ ಆಗಿ ನೋಡಿದೀವಿ, ನಟನಾಗಿ ನೋಡಿದೀವಿ, ನಾನೊಂದು ಫ್ರೆಂಡ್ ಆಗಿ ನೋಡಿದೀನಿ, ಅಂಡ್ ಕೋ ಸ್ಟಾರ್ ಆಗಿ ನಾನು ಸುಜಾ ಅವರ ಒಂದು ಕೇಪಬಿಲಿಟೀಸ್ ನೋಡಿದೀನಿ. ಆಸ್ ಅ ಡೈರೆಕ್ಟರ್ ಫಸ್ಟ್ ಟೈಮ್ ನೋಡ್ತಿರೋದು, ಅಂಡ್ ಫ್ಯಾಂಟಾಸ್ಟಿಕ್ ಜಾಬ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಸಿನಿಮಾ, ಎಸ್ಪೆಷಲಿ ಸೆಕೆಂಡ್ ಹಾಫ್. ಫಸ್ಟ್ ಹಾಫ್ ಅಲ್ಲಿ ಓಕೆ, ಒಂದ್ ರೀತಿಯ ಲಿಂಕ್ ಇದೆಯಲ್ಲ ಕಥೆಗಳಲ್ಲಿ, ಅದು ಎಷ್ಟು ಚೆನ್ನಾಗಿ ಪಾತ್ರಗಳ ಮಧ್ಯೆ ಮತ್ತೆ ಆ ಕಥೆ ಮಧ್ಯೆ ಬರುವಂತ ಪ್ರತಿಯೊಂದು ಲಿಂಕ್ ಕೂಡ ತುಂಬಾ ಮೀನಿಂಗ್ಫುಲ್ ಆಗಿದೆ. ಅಂಡ್ ಸೃಜಾ ಅವರ ಪ್ಲಸ್ ಪಾಯಿಂಟ್ ಏನಂದ್ರೆ, ಈ ಸಿನಿಮಾಲಿ ಅವರು ಬರ್ದಿರುವಂತ ಡೈಲಾಗ್ಸ್, ಅವರು ನಿಜ ಜೀವನದಲ್ಲೂ ಕೆಲವೊಂದು ನಮ್ಗೆ ಏನಾದ್ರೂ ಡೌಟ್ಸ್ ಇದ್ದಾಗ ನಾನು ಸುಜಿನ್ ಕೇಳ್ತಾ ಇರ್ತೀನಿ, ಪೂಜಾ ಹಿಂಗ್ ಮಾಡೋದ ಹಂಗ್ ಮಾಡೋದ, ಇಲ್ಲ ಬೇಜಾರಾಗ್ತಿದೆ, ಇಲ್ಲಾಂದ್ರೆ ಇದ್ ಹೀಗಿದ್ರೆ ಚೆನ್ನಾಗಿರ್ತದೆ. ಎವ್ರಿ ಟೈಮ್ ಅದ್ರ ಬಗ್ಗೆ ಜೀವನ ತುಂಬಾ ಪಾಸಿಟಿವ್ ಆಗಿ ನೋಡುವಂತ ರೀತಿ ಎಷ್ಟೋ ಸತಿ ಒಳ್ಳೊಳ್ಳೆ ಅಡ್ವೈಸ್ ನ ಕೊಟ್ಟಿದ್ದಾರೆ. ಅದೆಲ್ಲ ಈ ಸಿನಿಮಾ ಅಲ್ಲಿ ಕಾಣಿಸುತ್ತೆ. ಬಹಳ ಒಳ್ಳೆ ಮೆಸೇಜಸ್ ಇದೆ ಡೈಲಾಗ್ಸ್ ಮೂಲಕ. ನಮಗೂ ಒಂಥರ ಕೇಳುವಾಗ ಹೌದಲ್ವಾ, ಇದು ದಿಸ್ ಇಸ್ ಕರೆಕ್ಟ್ ಅಂತ ಅನ್ಸುತ್ತೆ. ಸೊ ಓವರ್ ಆಲ್ ಅಂಡ್ ಅಫ್ ಕೋರ್ಸ್ ಎಲ್ಲ ಆಕ್ಟರ್ಸ್ ಅವರವರ ಪಾತ್ರಗಳನ್ನ, ಎಸ್ಪೆಷಲಿ 5 ಜನ ಗೋಸ್ಟ್ ಅವ್ರು ಎಲ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಖುಷಿ ಆಯ್ತು, ತುಂಬಾ ಎಂಜಾಯ್ ಮಾಡಿದೆ ಸಿನಿಮಾನ. ಸಖತ್ತಾಗಿತ್ತು. ಸುಜಾಗೆ, ರಜನಿ ಅವ್ರಿಗೆ ಮತ್ತೆ ಎಂಟೈರ್ ತಂಡಕ್ಕೆ ಆಲ್ ದ ವೆರಿ ಬೆಸ್ಟ್ ಅಂಡ್ ಕಂಗ್ರಾಚುಲೇಷನ್ಸ್ ಆನ್ ದ ಫಿನಾಮಿನಲ್ ಸಕ್ಸೆಸ್. ನಾನು ಇನ್ನೊಂದು ವಿಶೇಷತೆ ಏನು ಅಂದ್ರೆ, ಅವರು ಮೊದಲಿಂದ ಹೌದು ಸಾರಿ, ಅದ್ ಮರ್ಬಿಟ್ಟೆ ಹೇಳೋದಕ್ಕೆ. ಆಕ್ಚುಲಿ ಒಂದೇ ಫ್ರೇಮ್ ಅಲ್ಲಿ 3 ಜನನ ನೋಡೋದಕ್ಕೆ ಬಹಳ ಖುಷಿ ಆಯ್ತು. ಅಂದ್ರೆ ಲೋಕೇಶ್ ಅಂಕಲ್ ಅವರ ಫ್ಯಾಮಿಲಿ ಬಂದು ಬಹಳಷ್ಟು ಕೊಡುಗೆ ನೀಡಿದ್ದಾರೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ. ಸೊ ಈ ಸಿನಿಮಾದ ಮೂಲಕ, ಅಂದ್ರೆ ಸುಜಾ ಡೈರೆಕ್ಟ್ ಮಾಡ್ತಿರೋ ಸಿನಿಮಾ ಅಲ್ಲಿ ಗಿರಿಜಾ ಆಂಟಿನ, ಸೃಜಾನ ಮತ್ತೆ ಸುಕೃತ್ 3 ಜನನು ಒಂದೇ ಫ್ರೇಮ್ ಅಲ್ಲಿ ನೋಡೋಕೆ ಬಹಳ ಸಂತೋಷ ಆಯ್ತು. ಅಂಡ್ ಇನ್ಫ್ಯಾಕ್ಟ್ ವೆರಿ ಫ್ಯೂ ಏನಂತೀರಾ, ಆ ರೀತಿ ಒಂದು ಲೆಗಸಿನ ಕಂಟಿನ್ಯೂ ಮಾಡ್ಕೊಂಡು ಬಂದಿರೋ ಅಂತ ಒಂದಷ್ಟು ಫ್ಯಾಮಿಲಿದಲ್ಲಿ ಡೆಫಿನೆಟ್ಲಿ ಲೋಕೇಶ್ ಅಂಕಲ್ ಫ್ಯಾಮಿಲಿ ಒಂದು. ಅಂಡ್ ನನಗಂತೂ ಆ ಒಂದು ದೃಶ್ಯ ನೋಡಿದಾಗ ನಿಜವಾಗ್ಲೂ ಖುಷಿ. ಥ್ಯಾಂಕ್ ಯು. GST ನಾವು ಎಲ್ಲ ಕಡೆ ಯೂಶಲಿ ಗೋಸ್ಟ್ಸ್ ನಮ್ಮನ್ನ ಟ್ರಬಲ್ ಮಾಡೋದನ್ನ ನಾವು ಇವರು ಗೋಸ್ಟ್ನೇ ಟ್ರಬಲ್ಗೆ ಇಟ್ಟಿರೋದು ಫಸ್ಟ್ ಟೈಮ್. ನಾನು ಟೈಟ್ಲೇ ಫಸ್ಟ್ GST ಅಂತ ಮಾತ್ರ ಬಿಟ್ಟಿದ್ರು. ಆಮೇಲೆ ಅದ್ರ ಪೂರ್ತಿ ನಮ್ಗೆ ಗೊತ್ತಾದಾಗ ಗೋಸ್ಟ್ ಇನ್ ಟ್ರಬಲ್. ಅಲ್ಲೇನೆ ನಗುವನ್ನ, ಹ್ಯೂಮರ್ ಅನ್ನ ಮೇನ್ ಅಸ್ತ್ರವಾಗಿಟ್ಕೊಂಡು, ತುಂಬಾ ಅದನ್ನ ಬಂಡವಾಳವಾಗಿಟ್ಕೊಂಡು ಸಾಗುವಂಥದ್ದು ಇದೆ ಗೊತ್ತಾ. ಅದು ಕಾಮಿಡಿಯನ್ನ ತುಂಬಾ ಚಂದ ಅರ್ತಿದ್ರೆ, ಅದರಲ್ಲಿ ಪಳಗಿದ್ರೆ ಮಾತ್ರ ಈ ತರದ ಕೆಲವು ಹೆಗಲುಗಳಿಗೆ ಸಾಧ್ಯವಾಗುತ್ತೆ. ಅದು ಅವರು ಇಲ್ಲಿ ಸಲ್ಲಿಸ್ತಾ ಇರುವಂತ ಸೇವೆ ಇದೆ ಗೊತ್ತಾ. ಅದು ಈಗ ಜನರೇಷನ್ ಮಾತ್ರ ಅಲ್ಲ, ಅದು 3-4 ಜನರೇಷನ್ ಇಂದ ಬಂದಿರುವಂತದ್ದು. ನಾವು ಅದು ಶಕ್ತಿನೂ ಹೌದು, ಜವಾಬ್ದಾರಿನೂ ಹೌದು. ಅದು ಭಯದ ಜವಾಬ್ದಾರಿ ಇದೆ ಅದು. ಯಾಕಂತಂದ್ರೆ ನನಗೆ ಚೆನ್ನಾಗಿ ಗೊತ್ತು, ನಮ್ಮ ತಂದೆಯವರು ಇವರು ತಾತ ಅವರ ಕಂಪ್ನಿಯಲ್ಲಿ ಕೆಲಸ ಮಾಡಿದ್ದಾರೆ ಸುಮಾರಷ್ಟು ದಿವಸ. ಎಷ್ಟೊಂದ್ಸಲ ಹೇಳ್ತಿರ್ತ ನಮ್ಮಪ್ಪ, ನಮ್ಮ ಯಜಮಾನ್ರು ಅಂತ, ಹಂಗೆ ನಿಮ್ ಚಿಕ್ಕ ಯಜಮಾನ್ರು. ಯಾಕಂತಂದ್ರೆ ಕಲೆಯ ವಿಚಾರಕ್ಕೆ ತಲಾಂತರದಿಂದ ಸೇವೆ ಸಲ್ಲಿಸ್ತಾ ಬಂದಿರುವಂತ ಫ್ಯಾಮಿಲಿ. ಅದರಿಂದ ನಾವೇನ್ ಎಕ್ಸ್ಪೆಕ್ಟ್ ಮಾಡ್ಬೇಕು ಅದಕ್ಕಿಂತ ಹೆಚ್ಚು ಕೊಟ್ಟಿದ್ದಾರೆ ಈ ಸಿನಿಮಾದಲ್ಲಿ ಅಂತಂದ್ರೆ ತಪ್ಪಾಗಲ್ಲ. ಆ ಜವಾಬ್ದಾರಿಯನ್ನ ಪ್ರತಿ ಫ್ರೇಮ್ ನಲ್ಲೂ ಕೂಡ ಹೌದು ನನ್ನಲ್ಲಿ ಈ ತರದೊಂದನ್ನ ಜನ ಅಪೇಕ್ಷಿಸ್ತಾರೆ ಅಂತ ಅನ್ನೋವಂಥದ್ದು, ಕೊಡ್ಬೇಕು, ಏನಾದ್ರು ಕೊಡ್ಬೇಕು ಅಂತ ಅನ್ನೋವಂಥದ್ದು. ದೆವ್ವಗಳನ್ನ ಇಟ್ಕೊಂಡು ಮಾನವೀಯ ಗುಣಗಳನ್ನ ಹೇಳುವಂಥದ್ದು ನನಗೆ ಬಹಳ ಇದಾಗಿತ್ತು. ನಗು ಫಸ್ಟ್ ಫ್ರೇಮ್ ಇಂದ ಲಾಸ್ಟ್ ಫ್ರೇಮ್ ತನಕ ನಗು ಇದೆ. ಸೃಜಾ ಅವ್ರು ಎಲ್ಲಿರ್ತಾರೆ ಅಲ್ಲಿ ಆ ಮಜಾ ಇದ್ದೇ ಇರುತ್ತೆ, ಅದನ್ನ ಎಲ್ಲೂ ಮಿಸ್ ಮಾಡಿಲ್ಲ. ಅದ್ರ ಜೊತೆಲಿ ಈ ಸಿನಿಮಾದ ಮುಖಾಂತರ ಹೇಳಕ್ ಹೊರಟಿರೋದೇನು ಅಂತಂದ್ರೆ, ನನಗೆ ಒಂದು ಡೈಲಾಗ್ ತುಂಬಾ ಇದೆ. ಈಗಿನ ಕಾಲದಲ್ಲಿ ಮನುಷ್ಯ ನಂಬೋದೇ ಕಷ್ಟ ಆಗಿದೆ ಅಂತದ್ದು. ಮನುಷ್ಯ ಕಾಣದೇ ಇರುವಂತ ಆತ್ಮಗಳ ಜೊತೆಯಲ್ಲಿ ಒಂದು ಸಂಬಂಧ ಇದೆ ಗೊತ್ತಾ. ಆತ್ಮಗಳ ಮುಖಾಂತರ ಮಾನವೀಯ ಮೌಲ್ಯಗಳನ್ನ ಹೇಳುವಂತ ಪ್ರಯತ್ನ ಈ ಸಿನಿಮಾದಲ್ಲಿ ಆಗಿದೆ ಅಂತ ನಾನು ಗಮನಿಸಿದ್ದು. ಅವ್ರೆಲ್ಲೂ ಬಿಟ್ಟೇ ಇಲ್ಲ, ಹ್ಯೂಮರ್ ಬಿಟ್ಟಿಲ್ಲ, ಎಂಟರ್ಟೈನ್ಮೆಂಟ್ ಬಿಟ್ಟಿಲ್ಲ.
ಮ್ಯೂಸಿಕಲ್ಲೂ ಬಿಟ್ಟಿಲ್ಲ. ಒಂದಿಷ್ಟು ಈ ಸಿನಿಮಾದ ನಿಜವಾದ USP, ಈ ಸಿನಿಮಾದ ಡೈಲಾಗ್ ಅಂತಂದ್ರೆ ತಪ್ಪಾಗಲ್ಲ. ಫಸ್ಟ್ ಫ್ರೇಮ್ ಇಂದ ಲಾಸ್ಟ್ ಫ್ರೇಮ್ ತನಕ ಕೂಡ ಎಲ್ಲೆಲ್ಲೆಲ್ಲೆಲ್ಲೆಲ್ಲಿ ಸಿಗುತ್ತೆ ಅಲ್ಲಲ್ಲಿ ಪಂಚ್ ಬಿಡ್ತಾನೆ ಇಲ್ಲ ರೀ. ಒಂದಿಷ್ಟೊತ್ತು ಒಂದ್ 5 ನಿಮಿಷ ರಿಲ್ಯಾಕ್ಸ್ ಅವ್ರು ಬಿಡಲ್ಲ. ಎವ್ರಿ 5 ಸೆಕೆಂಡ್ಸ್, ಎವ್ರಿ 10 ಸೆಕೆಂಡ್ಸ್ ಒಂದೊಂದು ಪಂಚು ಬಂದೇ ಬರ್ತಿರೋ ಅಂಥದ್ದು. ಆಮೇಲೆ ಸೃಜಾ ಅವರ ಮೊದಲನೆಯ ಡೈರೆಕ್ಷನಲ್ ಡೆಬ್ಯೂ ಇದೆ ಗೊತ್ತಾ. ಅವ್ರು ಆಯ್ಕೆ ಮಾಡ್ಕೊಂಡಿರೋ ತಮ್ಮ ಮೊದಲನೇ ಸಿನಿಮಾದಲ್ಲಿ ಅವ್ರು ಆಯ್ಕೆ ಮಾಡ್ಕೊಂಡಿರೋಂಥ ಸಬ್ಜೆಕ್ಟ್ ಇದೆ ವೆರಿ ಚಾಲೆಂಜಿಂಗ್. ಅದು ನಿಮ್ಮ ಅದು ಹೆಂಗೆ ಗೊತ್ತಿಲ್ಲ ನನಗೆ, ಯಾವ್ದು ಸಿಂಪಲ್ ಆಗಿರೋದನ್ನ ತಗೊಳ್ತೀರಾ ಅಂತ ಅಂದ್ಕೊಂಡಿದ್ವಿ, ಬಟ್ ವೆರಿ ಚಾಲೆಂಜಿಂಗ್. ಒಂದು ಕಾಣದೇ ಇರೋ ಒಂದು ವಸ್ತುವನ್ನ ಇಟ್ಕೊಂಡು ಬಂಡವಾಳವಾಗಿ ಇಟ್ಕೊಂಡು ಮಾಡುವಂಥದ್ದು. ಇವ್ರ ಟೈಟಲ್ ಅಲ್ಲಿ ಕತೆ ಮತ್ತೆ ನಿರ್ದೇಶನ ಸೃಜಾ ಅಂತ ಬರುತ್ತೆ. ನಿಮ್ಮಷ್ಟೇ ಖುಷಿ ಪಟ್ಟಂತ ಇಲ್ಲ. ಅದನ್ನ ನೋಡ್ತಿದ್ದಂಗೆ ನನಗೆ ಅಷ್ಟು ಖುಷಿ ಕೊಟ್ಟಂಥದ್ದು. ಕನ್ನಡ ಚಿತ್ರರಂಗಕ್ಕೆ ಒಬ್ಬ ಯಶಸ್ವಿ ನಿರ್ದೇಶಕನ ಆಗಮನ ಆಗಿದೆ. ಅವ್ರದ್ದೇ ನಿರ್ದೇಶನದ ಸಿನಿಮಾ. ನಾನು ಅವಾಗ್ಲೇ ಹೇಳಿದೆ ಇವ್ರ ಮುಂಚೆ ಯಜಮಾನ್ರು ಅಂತ. ಇನ್ನೊಂದು ಸಂದೇಶ್ ಅವರ ಕ್ರಿಯೇಷನ್. ನನ್ನ ಮೊದಲನೇ ಸಿನಿಮಾದಿಂದ ನನ್ನ ಜೊತೆಯಲ್ಲಿ ಇರುವಂತ ಒಂದು ಕಂಪನಿ. ಅವರು ಮತ್ತೆ ಇವರು ಇಬ್ರು ಸೇರ್ಕೊಂಡು ಒಂದು ಸಿನಿಮಾ ಆಗಿದೆ ಅಂತಂತಂದ್ರೆ ಆ ಸಿನಿಮಾದಲ್ಲಿ ಏನೇನ್ ಬೇಕೋ ಎಲ್ಲವನ್ನು ತುಂಬಿದ್ದಾರೆ. ಎಲ್ಲ ನಟ ನಟಿಯರಿಗೆ ಸೇರ್ಬೇಕಾದಂತ ಕ್ರೆಡಿಟ್ಸ್ ಇದು. ಯಾಕಂತಂದ್ರೆ ಒಬ್ಬೊಬ್ರು 10 ನಿಮಿಷ 5 ನಿಮಿಷ ಬಂದ್ರು ಕೂಡ ಆ ಟೈಮಲ್ಲಿ ಅವರು ಹೀರೋಗಳಾಗಿದ್ದಾರೆ. ಅದು ಇಬ್ರು ಹೀರೋ ಆಗಿ ನಿರ್ದೇಶಕರಾಗಿ ಎಷ್ಟು ಚಂದ ಬೇರೆ ಪಕ್ಕದಲ್ಲಿ ಇರುವಂತ ಆಕ್ಟರ್ಸ್ಗೆ ಅವ್ರು ಕೊಟ್ಟಿರೋ ಸ್ಪೇಸ್ ಇದೆ ಗೊತ್ತಾ. ಅವ್ರು ಸ್ಕೋರ್ ಮಾಡ್ಲಿ ಅಂತ ಅನ್ನುವಂಥದ್ದು. ಅಲ್ಲಿ ಸೃಜಾ ಅವರು ಒಬ್ಬ ನಿರ್ದೇಶಕರಾಗಿ, ಕಲಾವಿದನಾಗಿ ಗೊತ್ತು ನಾವೆಲ್ಲರಿಗೂ, ನಿರ್ದೇಶಕನಾಗಿ ಗೆಲ್ಲೋದು ಯಾವಾಗ ಗೊತ್ತಾ, ಪಕ್ಕದಲ್ಲಿ ಇರುವಂತ ಕ್ಯಾರೆಕ್ಟರ್ನ ಹೀರೋ ಅಷ್ಟೇನೆ ಅದಕ್ಕೆ ಪ್ರಾಮಿನೆನ್ಸ್ ಕೊಡುವಂತದ್ದು ಇರ್ತಾರೆ. ಅವರು ನನ್ನ ಶಿವಮಂತರಲ್ಲಿ ನಟಿಸ್ತಂತವ್ರು. ಒಟ್ಟಾರೆ ಒಂದಿಷ್ಟು ಕೈಗಳು ಸೇರಿರುವಂತಹ ಒಂದು ಸಿನಿಮಾ. ನೀವೆಲ್ಲರೂ ಕೂಡ ತುಂಬಾ ಚಂದ ಇದಕ್ಕೆ ಪ್ರತಿಕ್ರಿಯೆ ಕೊಡ್ತಾ ಇದೀರಿ ಅಂತ ಗೊತ್ತು. ಇನ್ನೂ ಹೆಚ್ಚು ಸಿಗ್ಬೇಕು ಈ ಸಿನಿಮಾಗೆ. ನೀವೆಲ್ಲರೂ 1-2 ಗಂಟೆಗಳ ಕಾಲ ನಕ್ಕು ನಗಿಸುವಂತ ಒಂದು ಅದ್ಭುತವಾದಂತ SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.